ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಳೆದ ಬಾರಿ ನಾವು ನೋಡಿದ ಹಾಗೆ ನಾನು ಸ್ವಲ್ಪ ಗ್ಲಾನ್ಸ್ ಮಾಡಿ ನಾನು ಮುಂದೆ ಹೋಗುವಂತನಾಗಿದ್ದೇನೆ. ನಾವು 14, 15 ಮತ್ತು 16 ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14, 15, 16 ಈ ವಚನಗಳಲ್ಲಿ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೆವು. ಆ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ 14ನೇ ವಚನ ನಾನು ಓದ್ತಾ ಇದ್ದಾನೆ. ಅವರು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ ಹೇಳಿದ್ದೇನೆಂದರೆ, ನೀನು ಯಹೂದ್ಯನಾಗಿದ್ದು ಯಹೂದ್ಯರಂತೆ ನಡೆಯದೆ ಅನ್ಯ ಜನರಂತೆ ನಡೆದ ಮೇಲೆ ಅನ್ಯ ಜನರಿಗೆ ನೀವು ಯಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀನು ಬಲಾತ್ಕಾರ ಮಾಡುವುದು ಹೇಗೆ ಎಂಬುದಾಗಿ ಆತನು ಇಲ್ಲಿ ಪ್ರಶ್ನೆ ಮಾಡುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಯಾಕೆಂತಂದ್ರೆ ಪೇತ್ರನು ಬಹಳ ದೊಡ್ಡ ವ್ಯಕ್ತಿ, ಪ್ರಧಾನ ನಾಯಕನು ಆಗಿದ್ದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈತನನ್ನ ಅವನು ಮುಖಾಮುಖಿಯಾಗಿ ಎದುರುಗೊಂಡು ಆತನಿಗೆ ಪ್ರಶ್ನೆ ಹಾಕುವಂತ ನಾವು ನೋಡ್ತೇವೆ. ಅಂದ್ರೆ ಇದರಿಂದ ನಾವು ಕಲಿತಂತ ಸಂಗತಿ ಏನೆಂಬುದಾಗಿ ನಾವು ನೋಡುವಾಗ, ಸುವಾರ್ತೆಗೆ ಅಥವಾ ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನ ಯಾರೇ ಮಾಡಿದ್ರು ಸಹ ನಾವು ಪ್ರಶ್ನೆಯನ್ನ ಕೇಳುವಂತಹ ಒಂದು ನಿಟ್ಟಿನಲ್ಲಿ ನಾವು ಇರಬೇಕೆಂಬುದಾಗಿ ನಾವು ಕಲಿತಾ ಬಂದ್ವಿ. ಯಾಕೆಂತಂದ್ರೆ ತಿಮೋಥನಿಗೆ ಬರೆದಂತಹ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯ 20ನೇ ವಚನದಲ್ಲಿ, ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆಯೇ ಗದರಿಸು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕೆಂತಂದ್ರೆ ನೀವು ಗದರಿಸುವಾಗ ಅಲ್ಲಿ ಮಿಕ್ಕಾದವರಿಗೆ ಅಲ್ಲಿ ಏನಾಗ್ತದೆ, ಭಯ ಉಂಟಾಗುವುದು ಎಂಬುದಾಗಿ ನಾವು ತಿಮೋಥೆಯನ ಪತ್ರಿಕೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಕರ್ತನ ಒಂದು ಸುವಾರ್ತೆಗೆ ಅವಮಾನ ತರುವಂತಹ ಅಥವಾ ಕರ್ತನ ಕೆಲಸದಲ್ಲಿ ಯಾರ ತೊಡಗಿಕೊಂಡು ಅದಕ್ಕೆ ವಿರುದ್ಧವಾಗಿ ಮಾತನಾಡುವಂತಹ ಯಾರೇ ಆದ್ರೂ, ಎಷ್ಟೇ ದೊಡ್ಡವರಾದ್ರೂ ಸಹ ನಾವು ಅವರನ್ನ ಕೇಳುವಂತ ಒಂದು ಸ್ಥಿತಿಯಲ್ಲಿ ನಾವು ಇರಬೇಕೆಂಬುದಾಗಿ ನಾವು ಈ ವಾಕ್ಯದಿಂದ ನಾವು ಕಲಿಯುವಂತವರಾಗಿದ್ದೇವೆ. ಹಾಗೆ 15 ಮತ್ತು 16ನೇ ವಚನಕ್ಕೆ ನಾವು ಬರುವಾಗ, ಇಲ್ಲಿ ನಾವಂತೂ ಹುಟ್ಟು ಯಹೂದ್ಯರು ಪಾಪಿಗಳೆನಿಸಿಕೊಂಡ ಅನ್ಯ ಜನರಲ್ಲ, ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವು. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಅಂದ್ರೆ ನಮ್ಗೆ ರಕ್ಷಣೆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರ. ನಮಗೆ ಯಾವುದೇ ವಿಧವಾದಂತಹ ನೇಮ ನಿಷ್ಠೆಗಳನ್ನ ಅಥವಾ ಒಂದು ನೀತಿ ಕ್ರಿಯೆಗಳನ್ನ, ಪುಣ್ಯ ಕ್ರಿಯೆಗಳನ್ನ ಆಧಾರ ಮಾಡಿಕೊಂಡು ನಮಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ಹೇಳಿದರೆ ನಮಗೆ ರಕ್ಷಣೆಯಾಗುವುದಿಲ್ಲ ಎಂಬುದನ್ನ ಈತನು ಸ್ಪಷ್ಟವಾಗಿ ತಿಳಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಯಾಕೆಂದ್ರೆ ಇಲ್ಲಿ ನಾವು ನೋಡುವಾಗ ಇಲ್ಲಿ ಆತನು ಹೇಳುವಂತದ್ದು, ನಾವು ಹುಟ್ಟು ಯಹೂದ್ಯರು ಎಂಬುದಾಗಿ. ಇಲ್ಲಿ ಯಹೂದ್ಯರಿಗೆ ಅನೇಕ ವಿಶೇಷವಾದಂತಹ ಆಶೀರ್ವಾದಗಳ ಅವರಿಗೆ ಸಿಕ್ಕಿತು ಎಂಬುದಾಗಿ ನಾವು ನೋಡುತ್ತೇವೆ. ಹಳೆ ಒಡಂಬಡಿಕೆಯನ್ನು ನಾವು ಓದುವಾಗ ಅವರಿಗೆ ದೇವರ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತು, ಪ್ರವಾದಿಗಳಿದ್ರು, ಮಾತ್ರವಲ್ಲ ದೇವಾಲಯದ ಒಂದು ಆರಾಧನೆ ಇತ್ತು, ಮಾತ್ರವಲ್ಲ ದೇವರ ಒಡಂಬಡಿಕೆ ಆಕ್ಚುಲಿ ಇದೆಲ್ಲವೂ ಸಹ ಇದ್ರೂ ಕೂಡ ಅದರಿಂದ ಅವರಿಗೆ ರಕ್ಷಣೆ ಉಂಟಾಗುತ್ತಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಾಗೆಯೇ ನಾವು ಕ್ರೈಸ್ತ ಕುಟುಂಬದಲ್ಲಿ ಇದ್ರೂ ಸಹ ಅಥವಾ ಸಭೆಗೆ ನಾವು ಕ್ರಮವಾಗಿ ಹೋದ್ರೂ ಕೂಡ ಎಲ್ಲಾ ಕಾರ್ಯಗಳಲ್ಲಿ ನಾವು ತೊಡಗಿಕೊಂಡ್ರೂ ಸಹ ಅದರಿಂದ ನಮಗೆ ರಕ್ಷಣೆ ಆಗುವುದಿಲ್ಲ. ರಕ್ಷಣೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರ ಎಂಬುದನ್ನ ನಾವು ಕಳೆದ ದಿನದಲ್ಲಿ ನಾವು ಕಲಿತಾ ಬಂದೆವು. ಹೇಗೂ ಈ ಒಂದು ದಿನದಲ್ಲಿ ನಾವು 17 ಮತ್ತು 18ನೇ ವಚನವನ್ನ ನಾವು ಓದಿಕೊಳ್ಳುವಂತರಾಗಿರೋಣ ನಮ್ಮ ಧ್ಯಾನಕ್ಕಾಗಿ. 17ನೇ ವಚನ ನಾನು ಓದುತ್ತೇನೆ. ಆದರೆ ನಾವು ಕ್ರಿಸ್ತುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ನಾವು ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನು ಪಾಪಕ್ಕೆ ಸಹಾಯಕನೆಂದು ಹೇಳಬೇಕೇನು? ಎಂದಿಗೂ ಹೇಳಬಾರದು. ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ನನ್ನನ್ನು ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ ಎಂಬುದಾಗಿ. ಇಲ್ಲಿ ಪೌಲನು ಒಂದು ಹೆಜ್ಜೆ ಮುಂದೆ ಹೋಗಿ ಆತನು ಹೇಳ್ತಾ ಇದ್ದಾನೆ. ನಾವೆಲ್ಲರೂ ಏನೆಂಬುದಾಗಿ ನೋಡುವಾಗ ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತರೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ಎಂಬುದಾಗಿ ನೋಡ್ತಾನೆ. ಇಲ್ಲಿ ಪೌಲನು ಈ ವಚನದಲ್ಲಿ ಒಂದು ಪ್ರಮುಖ ಪ್ರಶ್ನೆಗೆ ಆತನು ಉತ್ತರವನ್ನು ಸಹ ಹೇಳುವಂತವನಾಗಿದ್ದಾನೆ. ಅದೇನೆಂಬುದಾಗಿ ನಾವು ನೋಡುವಾಗ, ನಾವು ಧರ್ಮಶಾಸ್ತ್ರವನ್ನ ಪಾಲಿಸದೆ ಕ್ರಿಸ್ತನಲ್ಲಿ ಇದ್ದಂತಹ ಒಂದು ನಂಬಿಕೆಯಿಂದ ರಕ್ಷಣೆ ಹೊಂದ್ತೇವೆ ಅಂತಂದ್ರೆ, ಜನರು ಪಾಪ ಮಾಡಲು ಅಥವಾ ಅವರು ಪಾಪ ಮಾಡೋದಕ್ಕೆ ಪ್ರೇರೇಪಣೆ ಉಂಟಾಗುವುದಕ್ಕಾಗಿ ಅವರು ಸ್ವತಂತ್ರವನ್ನ ಪಡೆಯಬಹುದಲ್ವೇ ಎಂಬುದಾಗಿ. ಅಂದ್ರೆ ಒಂದು ವೇಳೆ ಅವರು ಈ ರೀತಿಯಾಗಿ ಅನಿಸಿಕೊಳ್ಳುವುದಾದ್ರೆ
ಅವರು ಸ್ವತಂತ್ರರಾಗಿ ಪಾಪವನ್ನ ಮಾಡುವುದಕ್ಕೆ ಒಂದು ವೇಳೆ ಪ್ರೇರೇಪಣೆ ಉಂಟಾಗಬಹುದಲ್ವಾ ಎಂಬುದಾಗಿ ಈ ರೀತಿಯಾದಂತ ಪ್ರಶ್ನೆಗಳು ಅನೇಕ ಬಾರಿ ಪೌಲನಿಗೆ ಈ ಯಹೂದ್ಯರು ಕೇಳುವಂತದನ್ನ ನಾವು ನೋಡ್ತೇವೆ. ಇಲ್ಲಿ ಯಹೂದ್ಯರ ಅಭಿಪ್ರಾಯ ಏನಾಗಿತ್ತು ಎಂಬುದಾಗಿ ನೋಡುವಾಗ, ಧರ್ಮಶಾಸ್ತ್ರವಿಲ್ಲದಿದ್ರೆ ಅಥವಾ ನಿಯಮ ನಿಷ್ಠೆಗಳನ್ನ ಅನುಸರಿಸದೆ ಹೋದ್ರೆ ನಮಗೆ ರಕ್ಷಣೆ ಇಲ್ಲ, ಅಥವಾ ಆ ಜನರು ಏನ್ ಮಾಡ್ತಾರೆ, ಅವರು ಪಾಪಿಗಳಾಗ್ತಾರೆ ಅಂತ ಒಂದು ಭಾವನೆ ಅವರಿಗೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಪೌಲನು ಹೇಳುವಂತ ಮಾತು ಈ 17ನೇ ವಚನದಲ್ಲಿ ಅವತನ್ನು ಹೇಳುವಂತದ್ದು ಖಂಡಿತವಾಗಿ ಇಲ್ಲ ಅಂದ್ರೆ ಎಂದಿಗೂ ಹೇಳಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂತಂದ್ರೆ ಈಗಾಗಲೇ ಇದೊಂದು ಹಿನ್ನೆಲೆಯನ್ನು ನೋಡುವಾಗ ಈ ಗಲಾತ್ಯ ಪ್ರಾಂತ್ಯದ ಒಂದು ಸಭೆಗಳಲ್ಲಿ ಅಥವಾ ಈ ಪ್ರಾಂತ್ಯದಲ್ಲಿದ್ದಂತಹ ಕೆಲವೊಂದು ಸಭೆಗಳಲ್ಲಿ ಕೆಲವೊಂದು ಸುಳ್ಳು ಬೋಧಕರು ಈಗಾಗಲೇ ಏನ್ ಮಾಡಿದ್ದಾರೆ, ಒಳಗಡೆ ಬಂದಿದ್ದಾರೆ. ಅವರು ತಮಗೆ ಬಂದಂತಹ ರೀತಿಯಲ್ಲಿ ಅವರು ಬೋಧನೆ ಮಾಡುವಂತದ್ದನ್ನ ನೋಡುತ್ತೇವೆ. ಅವರು ಯಾವ ರೀತಿಯಾಗಿ ಬೋಧಿಸ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ಅವರು ಯೇಸುವನ್ನ ಬೋಧಿಸಿದಂತಹ ವಿಧಾನ ಏನೆಂಬುದಾಗಿ ನೋಡುವಾಗ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಯೇಸುವನ್ನ ನಂಬಬೇಕು, ಆದ್ರೆ ಮೋಶೆಯ ಧರ್ಮಶಾಸ್ತ್ರವನ್ನು ಸಹ ನೀವೇನ್ ಮಾಡ್ಬೇಕು, ಪಾಲಿಸಬೇಕು, ನಿಯಮ ನಿಷ್ಠೆಗಳನ್ನ ನೀವು ಅನುಸರಿಸಬೇಕು ಎಂಬುದಾಗಿ ಅವರು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಸುನ್ನತಿ ಸಹ ನೀವು ಮಾಡಿಸ್ಕೊಳ್ಬೇಕು, ಹಬ್ಬಗಳನ್ನ ಆಚರಿಸಬೇಕು, ಮಾತ್ರವಲ್ಲ ಧಾರ್ಮಿಕವಾದಂತಹ ಕ್ರಿಯೆಗಳನ್ನು ಸಹ ಅಥವಾ ಧಾರ್ಮಿಕವಾದಂತಹ ವಿಧಿಗಳನ್ನ ನೀವೇನ್ ಮಾಡ್ಬೇಕು, ಪಾಲಿಸಬೇಕೆಂಬುದಾಗಿ ಅವರು ಈಗಾಗಲೇ ತಿಳಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಆದ್ರೆ ಈತನು ಅವ್ರು ಹೇಳುವಂತದ್ದು ಕೇವಲ ಯೇಸು ಮಾತ್ರ ಸಾಕಾಗೋದಿಲ್ಲ, ಇದ್ರ ಜೊತೆಗೆ ಇವೆಲ್ಲವೂ ಸಹ ಧರ್ಮಶಾಸ್ತ್ರದ ನಿಯಮ ನಿಷ್ಠೆಗಳು ಸಹ ಇರಬೇಕು, ಇದರಿಂದಲೇ ಮಾತ್ರ ರಕ್ಷಣೆ ಆಗ್ತದೆ ಎಂಬುದಾಗಿ ಅವರು ಹೇಳುವಂತದ್ದನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರೆ ಈ 2ನೇ ಅಧ್ಯಾಯ 11ನೇ ವಚನದಿಂದ 16ನೇ ವಚನಕ್ಕೆ ತನಕ ನಾವು ನೋಡುವಾಗ ಇಲ್ಲಿ ಪೌಲನು ಪೇತ್ರನ್ನ ಇಲ್ಲಿ ಸಾರ್ವಜನಿಕವಾಗಿ ಆತನು ಗದರಿಸ್ತಾ ಇದ್ದಾನೆ. ಯಾಕೆ ಎಂಬುದಾಗಿ ನೋಡುವಾಗ, ಈಗಾಗಲೇ ನಾವು ಅಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರುವಾಗ 11ನೇ ವಚನದಿಂದ ಇಲ್ಲಿ ಮೊದಲು ಪೇತ್ರನು ಅನ್ಯ ಜನರೊಂದಿಗೆ ಅವನು ಏನ್ ಮಾಡ್ತಾ ಇದ್ದಾನೆ, ಊಟ ಮಾಡ್ತಾ ಇದ್ದಾನೆ. ಆದ್ರೆ ಕೆಲವು ಯಹೂದ್ಯರು ಬಂದ ಮೇಲೆ, ಅಲ್ಲಿ ಕೆಲವರು ಯಹೂದ್ಯರು ಬರುವಂತ ಒಂದು ಸಂದರ್ಭದಲ್ಲಿ ಅವನು ಅವರಿಂದ ಬೇರ್ಪಟ್ಟು ಹೋಗುವಂತದ್ದನ್ನ ನಾವು ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಈತನು ಈ ಜನರಿಗೆ ಭಯಪಟ್ಟಂತ ಒಂದು ಸಂಗತಿಯನ್ನ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ 12ನೇ ವಚನದಲ್ಲಿ, ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು ಎಂಬುದಾಗಿ, ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಎಂಬುದಾಗಿ ನೋಡುತ್ತೇವೆ. ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನ ಪ್ರತ್ಯೇಕಿಸಿ ಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಕಾರಣ ಏನೆಂಬುದಾಗಿ ನೋಡುವಾಗ ಜನರ ಭಯ. ಆ ಒಂದು ಭಯದಿಂದ ತನ್ನನ್ನ ಪ್ರತ್ಯೇಕಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೆ ಪೌಲನು ಇಲ್ಲಿ ಹೇಳುವಂತದ್ದು ಏನೆಂಬುದಾಗಿ ನೋಡುವಾಗ, ಆತನು ನಿನ್ನ ಒಂದು ನಡತೆ ಸುವಾರ್ತೆಗೆ ಅದೇನಾಗಿದೆ, ಅದು ವಿರುದ್ಧವಾಗಿದೆ ಅಂತ ಅವನು ಧೈರ್ಯವಾಗಿ ಅವನಿಗೆ ಹೇಳುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಇದಾದ ಮೇಲೆ ಈ ಪೌಲನು 17 ಮತ್ತು 18ನೇ ವಚನದಲ್ಲಿ ಕೆಲವೊಂದು ವಿಷಯಗಳನ್ನ ತಿಳಿಸ್ತಾ ಹೋಗ್ತಾನೆ. ಏನೆಂಬುದಾಗಿ ನೋಡುವಾಗ 17ನೇ ವಚನದಲ್ಲಿ, ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತರೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ಎಂಬುದಾಗಿ. ಅಂದ್ರೆ ನೀತಿವಂತರಾಗುವುದು ಅಂದ್ರೆ ಏನು ಎಂಬುದಾಗಿ ನೋಡುವಾಗ, ದೇವರು ನಮ್ಮನ್ನ ನೀತಿವಂತರು ಎಂಬುದಾಗಿ ಘೋಷಿಸುವಂತದ್ದು ಅಥವಾ ತಿಳಿಸುವಂತದ್ದು, ನೀತಿವಂತರು ಎಂಬುದಾಗಿ ನಿರ್ಣಯಿಸುವಂತಹ ಒಂದು ಸಂಗತಿ. ಈ ನೀತಿವಂತರೆಂಬ ನಿರ್ಣಯ ಹೊಂದುವಂತದ್ದು ನಮ್ಮ ಒಂದು ಒಳ್ಳೆ ಕೆಲಸಗಳಿಂದ ಅಥವಾ ಒಳ್ಳೆಯ ಒಂದು ಕಾರ್ಯಗಳಿಂದ ಆಗಲಿ ಅಥವಾ ನಮ್ಮ ಒಂದು ನಿಯಮ ನಿಷ್ಠೆಗಳಿಂದ ಅಲ್ಲ, ಅದು ಸಂಪೂರ್ಣವಾಗಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ, ಆತನು ಆ ಕಲ್ವಾರಿಯ ಕ್ರೂಜೆಯ ಮೇಲೆ, ಆ ಒಂದು ಶಿಲುಬೆಯ ಮೇಲೆ ಸುರಿಸಿದಂತಹ ಆ ಒಂದು ಅತಿ ಪರಿಶುದ್ಧವಾದಂತಹ ರಕ್ತದ ಮುಖಾಂತರವಾಗಿಯೇ ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗಿರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಏಕೆಂದ್ರೆ ನಾವು ರೋಮಪುರ ಪತ್ರಿಕೆಯ 3ನೇ ಅಧ್ಯಾಯದ 24ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೊಂದು ಓದಿಕೊಳ್ಳೋಣ. ನಮಗೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ವಾಕ್ಯ. 3ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ದೇವರ ಒಂದು ಉಚಿತಾರ್ಥವಾದಂತಹ ಕೃಪೆಯಿಂದಲೇ ನಾವೆಲ್ಲರೂ ರಕ್ಷಣೆಯನ್ನ ಹೊಂದಿದ್ದೇವೆ, ನಿಯಮ ನಿಷ್ಠೆಗಳಿಂದ ಅಲ್ಲ ಎಂಬುದನ್ನ ಆತನು ವ್ಯಕ್ತಪಡಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಅದೇ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲೂ ಸಹ ನಾವು ನೋಡ್ತೇವೆ, ನಂಬಿಕೆಯಿಂದ ನೀತಿವಂತರು ಎಂಬುದಾಗಿ. ಅಂದ್ರೆ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ನಂಬುವುದರ ಮುಖಾಂತರವಾಗಿ ದೇವರು ನಮಗೆ ನೀತಿವಂತಿಕೆಯನ್ನ ಅಥವಾ ನೀತಿವಂತರೆಂಬುದಾಗಿ ನಮ್ಮನ್ನ
ನಿರ್ಣಯಿಸಿರುವುದನ್ನ ದೇವರ ವಾಕ್ಯದ ಮುಖಾಂತರವಾಗಿ ನಾವು ಸ್ಪಷ್ಟಪಡಿಸಿಕೊಳ್ಳಬಹುದು. ಹಾಗೆ 2ನೇ ಅಧ್ಯಾಯ ಎಫೆಸ ಪತ್ರಿಕೆ 8 ಮತ್ತು 9ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲೂ ಸಹ ನಾವು ಅದನ್ನೇ ನೋಡ್ತೇವೆ. ಏನೆಂಬುದಾಗಿ ನೋಡುವಾಗ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂಬುದಾಗಿ ನಾವು ನೋಡುತ್ತೇವೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 8-9 ವಚನ ನಾವು ನೋಡ್ತೇವೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ ಎಂಬುದಾಗಿ ನಾವು ನೋಡುತ್ತೇವೆ. ಇದು ನಮ್ಮ ಒಂದು ಸ್ವಂತ ಶಕ್ತಿಯಿಂದ ಅಥವಾ ನಮ್ಮ ಒಂದು ಸ್ವಂತ ಜ್ಞಾನದಿಂದ, ಬುದ್ಧಿಯಿಂದ ಉಂಟಾದಂತಹ ರಕ್ಷಣೆಯಲ್ಲ, ಅಥವಾ ನಮ್ಮ ಒಂದು ಸ್ವಕ್ರಿಯೆಗಳಿಂದ, ಸ್ವಬುದ್ಧಿಯಿಂದ ನಮಗೆ ಉಂಟಾದಂತಹ ರಕ್ಷಣೆಯಲ್ಲ, ಅಥವಾ ಆ ಒಂದು ನೀತಿವಂತರ ಒಂದು ನಿರ್ಣಯ ಉಂಟಾಗಿದ್ದು ಈ ಕಾರಣಗಳಿಂದಲ್ಲ. ಸ್ವತಃ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯಿಂದ ಆತನು ಸುರಿಸಿದಂತಹ ಆ ಒಂದು ರಕ್ತದ ಮುಖಾಂತರವಾಗಿಯೇ ನಮಗೆ ರಕ್ಷಣೆ ಉಂಟಾಗಿರುವಂತದ್ದು. ಯಾವುದೇ ವಿಧವಾದಂತಹ ನೇಮ ನಿಷ್ಠೆಗಳನ್ನ ಅನುಸರಿಸುವುದಾಗಲಿ, ಅಥವಾ ಹಬ್ಬಗಳನ್ನ ಅಥವಾ ಇನ್ನಿತರ ವಿಚಾರಗಳನ್ನ, ನೇಮ ನಿಷ್ಠೆಗಳನ್ನ ನಾವು ಆಚರಿಸುವುದರಿಂದ ನಮಗೆ ರಕ್ಷಣೆ ಆಗಲಿಲ್ಲ, ಅಥವಾ ನೀತಿವಂತನೆಂಬ ನಿರ್ಣಯ ನಮಗೆ ಸಿಕ್ಕಲಿಲ್ಲ ಎಂಬುದನ್ನ ಪೌಲನು ಸ್ಪಷ್ಟವಾಗಿ ಅಲ್ಲಿ ತಿಳಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗೆ ನಾವು ನೋಡುವಾಗ ಪೌಲನು ಏನ್ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ನಾವು ಸಹ ಪಾಪಿಗಳೆಂದು ಕಂಡು ಬಂದರೆ ಅಥವಾ ತೋರಿ ಬಂದರೆ ಎಂಬುದಾಗಿ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ 17ನೇ ವಚನದಲ್ಲಿ, ನಾವು ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನು ಪಾಪಕ್ಕೆ ಸಹಾಯಕನೆಂದು ಹೇಳಬೇಕು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಪಾಪಿಗಳೆಂದು ತೋರಿ ಬಂದರೆ ಎಂಬುದಾಗಿ ನಾವು ನೋಡುವಾಗ, ಇಲ್ಲಿ ಯಹೂದರು ಅನ್ಯ ಜನರನ್ನ ಪಾಪಿಗಳು ಎಂಬುದಾಗಿ ಕರೀತಾ ಇದ್ರು. ನಮಗೆ ಅನೇಕ ರೆಫರೆನ್ಸ್ ಗಳಿಗೆ ನಮಗೆ ಗೊತ್ತುಂಟು. 2ನೇ ಅಧ್ಯಾಯದ 15ನೇ ವಚನದಲ್ಲೂ ಸಹ ನಾವು ನೋಡುತ್ತೇವೆ, ನಾವಂತೂ ಹುಟ್ಟು ಯಹೂದ್ಯರು, ಪಾಪಿಗಳೆನಿಸಿಕೊಂಡ ಅನ್ಯ ಜನರಲ್ಲ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಇವರು ಅನ್ಯ ಜನರನ್ನ ಪಾಪಿಗಳು ಎಂಬುದಾಗಿ ಗುರುತಿಸಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ಮಾತ್ರವಲ್ಲ, ಈ 11 ಮತ್ತು 13ನೇ ವಚನ ತನಕ ಓದುವಾಗಲೂ ಸಹ ಅದನ್ನೇ ನಾವು ನೋಡ್ತೇವೆ. ಯಾಕೆಂತಂದ್ರೆ ಅನ್ಯ ಜನರನ್ನ ಬಿಟ್ಟು ತನ್ನನ್ನು ಪ್ರತ್ಯೇಕ ಪಡಿಸಿಕೊಂಡ್ರೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಅನ್ಯ ಜನರನ್ನ ಇವರು ಬಹಳ ಕೀಳಾಗಿ ಅವರು ಕಾಣುತ್ತಿದ್ದಂತಹ ಒಂದು ಸಂಗತಿಗಳನ್ನು ಸಹ ಆತರ ನೋಡ್ತಾ ಇದ್ರು ಎಂಬುದಾಗಿ ನಾವು ಅನೇಕ ರೀತಿಯಲ್ಲಿ ನಾವು ಕಲಿತಾ ಬಂದಿದ್ದೇವೆ. ಇಲ್ಲಿ ಇವರು ಹೇಳುವಂತ ಒಂದು ಮಾತು ಎಂಬುದಾಗಿ ನೋಡುವಾಗ, ಇಲ್ಲಿ ಧರ್ಮಶಾಸ್ತ್ರವನ್ನ ಬಿಟ್ಟು ಕ್ರಿಸ್ತನನ್ನ ಅನುಸರಿಸಿದವರನ್ನು, ಅಂದ್ರೆ ಏನೆಲ್ಲ ಈ ಮೋಶೆ ಮುಖಾಂತರವಾಗಿ ಕೊಟ್ಟಂತ ಒಂದು ಧರ್ಮಶಾಸ್ತ್ರ ಏನಿದೆಯೋ ಇದನ್ನ ಅನುಸರಿಸಿದವರನ್ನು ನೀವು ಸಹ ಪಾಪಿಗಳಾಗಿದ್ದೀರಿ ಎಂದು ಆರೋಪಿಸುವಂತಹ ಒಂದು ಸಂದರ್ಭವನ್ನ ಇಲ್ಲಿ ನಾವು ನೋಡುತ್ತೇವೆ. ಯಾಕೆಂತಂದ್ರೆ ಇವರು ಇವರನ್ನೆಲ್ಲರನ್ನು ಕೂಡ, ಈ ಅನ್ಯರನ್ನ ಅವರು ಹೊಲೆಯಾದವರು ಎಂಬುದಾಗಿಯೂ ಸಹ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ. ಈ ರೀತಿಯಾದಂತಹ ದೃಷ್ಟಿಕೋನದಲ್ಲಿ ಈ ಯಹೂದ್ಯರು ಅವರನ್ನ ನೋಡ್ತಾ ಇದ್ದರು ಎಂಬುದಾಗಿ ನೋಡುತ್ತೇವೆ. ಈ ಸಂಗತಿಗಳು ಪೌಲನಿಗೆ ಏನಾಗಿರ್ಲಿಲ್ಲ, ಆತನಿಗೆ ಅದು ಇಷ್ಟವಾಗಿರ್ಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ ಆತನು ಹೇಳುವಂತದ್ದು, ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತರೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ನಾವು ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನು ಪಾಪಕ್ಕೆ ಸಹಾಯಕನೆಂದು ಹೇಳಬೇಕೇನು, ಎಂದಿಗೂ ಹೇಳಬಾರದು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಕ್ರಿಸ್ತನು ಪಾಪಕ್ಕೆ ಸಹಾಯಕನೆಂದು ಹೇಳಬೇಕೇನು ಎಂಬುದಾಗಿ ಒಂದು ಪ್ರಶ್ನೆಯನ್ನು ಸಹ ಇಲ್ಲಿ ನಾವು ನೋಡುತ್ತೇವೆ. ಇದು ಪೌಲನ ಪ್ರಶ್ನೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಯೇಸು ಕ್ರಿಸ್ತನು ಪಾಪವನ್ನ ಕಲಿಸುತ್ತಾನೆಯೇ ಅಥವಾ ಪಾಪ ಮಾಡುವುದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ ಎಂಬುದನ್ನ ಇಲ್ಲಿ ಆತನು ಪ್ರಶ್ನಿಸುವಂತಹ ರೀತಿಯಲ್ಲಿ ನೋಡುವಂತವರಾಗಿದ್ದೇವೆ. ಅದಕ್ಕೆ ಅವನು ಹೇಳುವಂತಹ ಒಂದು ಉತ್ತರವು ಸಹ ನಾವು ನೋಡುವಾಗ, ಎಂದಿಗೂ ಹೇಳಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಇಲ್ಲಿ ಇದನ್ನ ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಮೀ ಜನಾಯ್ಟೋ ಎಂಬುದಾಗಿ, ಅಂದ್ರೆ ಎಂದಿಗೂ ಆಗಬಾರದು, ಇದು ಅಸಾಧ್ಯ ಎಂಬ ಒಂದು ಅರ್ಥವನ್ನ ಇದು ಕೊಡುವಂತದ್ದು ಆಗಿದೆ. ಯಾಕೆಂತಂದ್ರೆ ಪಾಪಕ್ಕೆ ದೇವರು ಕಾರಣನಲ್ಲ. ಯಾಕೆಂತಂದ್ರೆ ನಮ್ಮ ದೇವರು ಪಾಪವನ್ನ ದ್ವೇಷಿಸುವಂತವನು, ನಮ್ಮ ದೇವರು ಪಾಪವನ್ನ ಎಷ್ಟು ಮಾತ್ರಕ್ಕೂ ಸಹಿಸುವನಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇದರ ಒಂದು ಆತ್ಮಿಕ ಸತ್ಯತೆಯನ್ನ ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ಯೇಸು ಕ್ರಿಸ್ತನು ಪಾಪವನ್ನ ಎಂದಿಗೂ ಸಹ ಉತ್ತೇಜಿಸುವವನಲ್ಲ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುವಂತವರು ಆಗಿದ್ದೇವೆ. ಯಾಕೆಂತಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಾಪವನ್ನ ನಾಶ ಮಾಡುವುದಕ್ಕೋಸ್ಕರವಾಗಿ, ಪಾಪವನ್ನ ಸಂಪೂರ್ಣವಾಗಿ ಅಳಿಸಿ ಬಿಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದಂತಹ ಕರ್ತನಾಗಿದ್ದಾನೆ. ಯಾಕೆಂದ್ರೆ ನಾವು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುತ್ತೇವೆ, ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಪಾಪಗಳನ್ನ
ಬಿಡಿಸಿ ಕಾಯುವಂತಹ ದೇವರು ನಮ್ಮ ಕರ್ತನಾಗಿದ್ದಾನೆ. ಮಾತ್ರವಲ್ಲ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ ನೋಡುವಾಗ ಲೋಕದ ಪಾಪವನ್ನ ನಿವಾರಣೆ ಮಾಡುವಂತಹ ಕುರಿ ಎಂಬುದಾಗಿ ಸ್ನಾನಿಕನಾದಂತಹ ಯೋಹಾನನು ಅಲ್ಲಿ ಸಾಕ್ಷಿ ಕೊಡುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಲೋಕದ ಪಾಪವನ್ನ ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಬಂದಂತಹ ನನ್ನ ಕರ್ತನು. ಮಾತ್ರವಲ್ಲ, ಇಬ್ರಿಯ ಪತ್ರಿಕೆಯಲ್ಲೂ ಸಹ ನಾವು ನೋಡುತ್ತೇವೆ, ಪಾಪ ನಿವಾರಣೆ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಯಜ್ಞ ಮಾಡಿಕೊಳ್ಳುವುದಕ್ಕಾಗಿ ಆತನು ಪ್ರತ್ಯಕ್ಷನಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮಾತ್ರವಲ್ಲ, 1 ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಪಾಪಗಳನ್ನ ಹೋಗಲಾಡಿಸುವುದಕ್ಕಾಗಿ ಆತನು ಪ್ರತ್ಯಕ್ಷನಾದನು ಎಂಬುದಾಗಿ ನೋಡುತ್ತೇವೆ. ಇದನ್ನ ನಾವೆಲ್ಲ ನೋಡುವಾಗ, ಈ ವಾಕ್ಯ ಭಾಗದ ಒಂದು ಅರ್ಥಗಳನ್ನ ನಾವು ಗಮನಿಸುವಾಗ, ಅಥವಾ ಈ ಒಂದು ಆತನ ಎಂದಿಗೂ ಹೇಳಬಾರದೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಎಂದಿಗೂ ಹೇಳಬಾರದೆಂಬುದಾಗಿ ನೋಡುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಾಪಕ್ಕೆ ಕಾರಣನಲ್ಲ, ಪಾಪಕ್ಕೆ ಪ್ರೋತ್ಸಾಹಿಸುವಂತವನಲ್ಲ, ಉತ್ತೇಜನ ಕೊಡುವಂತವನಲ್ಲ. ಬದಲಾಗಿ ಪಾಪವನ್ನ ಸಂಪೂರ್ಣವಾಗಿ ಅಳಿಸುವುದಕ್ಕೋಸ್ಕರವಾಗಿ ಆತನು ಬಂದಂತಹ ವ್ಯಕ್ತಿಯಾಗಿದ್ದಾನೆ. ಹಾಗಾಗಿ ಆತನ ಮುಖಾಂತರವಾಗಿ ರಕ್ಷಣೆ ಹೊರತು ಯಾವ ಒಂದು ಧರ್ಮ ಕಾರ್ಯಗಳಿಂದ ಆಗಲಿ ಅಥವಾ ನಿಯಮ ನಿಷ್ಠೆಗಳಿಂದಲ್ಲ ಎಂಬುದನ್ನ ಆತನು ವ್ಯಕ್ತಪಡಿಸುವಂತದ್ದನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಉದಾಹರಣೆಗೆ, ಈಗ ಒಬ್ಬ ವೈದ್ಯನು ಒಬ್ಬ ರೋಗಿಯನ್ನ ಗುಣಪಡಿಸಿರ್ತಾನೆ ಅಂದ್ಕೊಳ್ಳಿ. ಆ ಒಂದು ರೋಗಿ ಗುಣವಾದ ನಂತರ ಆ ರೋಗಿ ಮತ್ತೆ ಹಳೆಯ ಒಂದು ಕೆಟ್ಟ ಸ್ವಭಾವಕ್ಕೆ ಬಿದ್ದು ಮತ್ತೆ ಅವನು ಆ ರೋಗವನ್ನ ಅಥವಾ ಕಾಯಿಲೆಯನ್ನ ತಂದುಕೊಂಡ್ರೆ ಅದಕ್ಕೆ ಕಾರಣ ವೈದ್ಯನಲ್ಲ. ಬದಲಾಗಿ ಆತನೇ ಅದಕ್ಕೆ ಕಾರಣ ಆಗಿರ್ತಾನೆ. ಆ ವ್ಯಕ್ತಿಯೇ ಅದಕ್ಕೆ ಮೂಲ ಕಾರಣನೂ ಆಗಿರ್ತಾನೆ. ಇದರಲ್ಲಿ ವೈದ್ಯನ ತಪ್ಪು ಯಾವುದೂ ಇಲ್ಲ. ಯಾರ ತಪ್ಪು ಎಂಬುದಾಗಿ ನೋಡುವಾಗ, ರೋಗವನ್ನ ವಾಸಿ ಮಾಡಿದಂತಹ ವೈದ್ಯನು ಅವನು ಮತ್ತೆ ಆ ರೋಗವನ್ನು ವಾಸಿ ಮಾಡಿದಂತಹ ವೈದ್ಯನು ಯಾವುದೇ ವಿಧದಲ್ಲಿಯೂ ಅವನ ತಪ್ಪಿಗೆ ಕಾರಣವಾಗುವುದಿಲ್ಲ. ಬದಲಾಗಿ ಮತ್ತೆ ವಾಸಿಯಾದಂತಹ ರೋಗಿ ಮತ್ತೆ ಆ ಒಂದು ಪಾಪದ ಸಿಲುಬೆಗೆ ಬಿದ್ದು ಮತ್ತೆ ಕೆಟ್ಟ ತಾಣಗಳಿಗೆ ಬಿದ್ದು ತನ್ನನ್ನ ಮಲಿನ ಮಾಡಿಕೊಂಡ್ರೆ ಅಥವಾ ತನ್ನನ್ನ ಕಾಯಿಲೆಗೆ ಗುರಿಪಡಿಸಿಕೊಂಡ್ರೆ ಅದು ಅವನ ತಪ್ಪೇ ಆಗಿರ್ತದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಸಹ ನಮ್ಮನ್ನ ರಕ್ಷಿಸಿದ್ದಾನೆ. ನಾವು ಮತ್ತೆ ಪಾಪ ಮಾಡುವುದಾದ್ರೆ ಅದು ಕರ್ತನ ತಪ್ಪಲ್ಲ, ಬದಲಾಗಿ ಅದು ನಮ್ಮ ತಪ್ಪಾಗಿರುವಂತದ್ದಾಗಿದೆ. ಹಾಗಾಗಿ ನಾವು ಬಹಳ ಜಾಗರೂಕತೆಯಿಂದ ನಮ್ಮ ಒಂದು ಕ್ರೈಸ್ತಿಯ ಜೀವಿತವನ್ನ ನಾವು ಜೀವಿಸುವಂತವರು ಆಗಿರಬೇಕು. ಯಾಕೆಂತಂದ್ರೆ ನಮ್ಮ ಒಂದು ಕ್ರಿಸ್ತಿಯ ಜೀವಿತ ಅದು ಹೋರಾಟ ಜೀವಿತವಾಗಿರುವಂತದ್ದಾಗಿದೆ. ಯಾಕೆಂಬುದಾಗಿ ನೋಡುವಾಗ, ಈ ಒಂದು ಲೋಕದಲ್ಲಿ ದೇವರು ನಮ್ಮನ್ನ ಇಟ್ಟಿದ್ದಾನೆ. ನಮ್ಮನ್ನ ಏನಕ್ಕೆ ಇಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ, ಲೋಕಕ್ಕೆ ಬೆಳಕು ಕೊಡುವುದಕ್ಕಾಗಿ, ಕ್ರಿಸ್ತನ ಬೆಳಕನ್ನ ನಾವು ಪ್ರಕಾಶಪಡಿಸುವುದಕ್ಕಾಗಿ, ಆತನ ಪರಿಮಳವಾಗಿ ನಮ್ಮನ್ನು ಇಟ್ಟಿದ್ದಾನೆ. ಅದನ್ನ ನಾವು ನೆನಪಿಗೆ ತಂದುಕೊಂಡು ನಮ್ಮ ಒಂದು ಕ್ರಿಸ್ತಿಯ ಜೀವಿತವನ್ನ ನಾವು ಜಯಕರವಾಗಿ ಜೀವಿಸುವಂತವರು ಆಗಿರಬೇಕು. ಯಾಕೆಂತಂದ್ರೆ ಇಲ್ಲಿ ಆತನ ಹೇಳುವಂತದ್ದು, ಪಾಪಕ್ಕೆ ಸಹಾಯಕರೆಂದು ಹೇಳಬೇಕೇನು, ಎಂದಿಗೂ ಹೇಳಬಾರದು. ಯಾಕೆಂದ್ರೆ ನಮ್ಮ ದೇವರು ಪಾಪವನ್ನ ಪ್ರೇರೇಪಿಸುವಂತವನು ಅಲ್ಲ ಎಂಬುದನ್ನ ದೇವರ ವಾಕ್ಯದಿಂದ ನಾವು ಸ್ಪಷ್ಟಪಡಿಸಿಕೊಳ್ಳುವಂತವರು ಆಗಿರಬೇಕು. ಹಾಗೆ 2ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ ಮುಂದೆ, ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ನನ್ನನ್ನು ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ನನ್ನನ್ನು ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಇದು ಬಹಳ ಆಳವಾದಂತಹ ಅಥವಾ ಬಹಳ ಸತ್ಯಾಂಶಗಳನ್ನ ಒಳಗೊಂಡಂತಹ ಒಂದು ವಾಕ್ಯ. ಇಲ್ಲಿ ಪೌಲನು ಏನನ್ನ ಕೆಡವಿದನು ಎಂಬುದಾಗಿ ನಾವು ನೋಡುವಾಗ, ದೇವರ ಧರ್ಮಶಾಸ್ತ್ರವನ್ನಲ್ಲ, ಧರ್ಮಶಾಸ್ತ್ರದ ಮೂಲಕ ಅಥವಾ ನೇಮನಿಷ್ಠೆಗಳ ಮೂಲಕ ರಕ್ಷಣೆ ಸಿಗುತ್ತದೆ ಎಂಬ ಒಂದು ನಂಬಿಕೆಯನ್ನ ಆತನು ಇಲ್ಲಿ ಕೆಡವಿ ಹಾಕಿರುವುದನ್ನ ವ್ಯಕ್ತಪಡಿಸುವಂತನಾಗಿದ್ದಾನೆ. ಧರ್ಮಶಾಸ್ತ್ರವನ್ನಲ್ಲ, ಬದಲಾಗಿ ಆ ಧರ್ಮಶಾಸ್ತ್ರದ ಮುಖಾಂತರವಾಗಿ ಅಥವಾ ನಿಯಮನಿಷ್ಠೆಗಳನ್ನ ಅಥವಾ ಆ ಒಂದು ವಿಧಿಗಳನ್ನ ಅನುಸರಿಸಿದ್ರೆ ನಮ್ಗೆ ರಕ್ಷಣೆ ಉಂಟಾಗ್ತದೆ ಎನ್ನುವಂತ ಒಂದು ನಂಬಿಕೆಯನ್ನ. ಯಾಕಂದ್ರೆ ಈಗಾಗಲೇ ಅವ್ರು ಹೇಳ್ತಾ ಇದ್ದುವಂತದ್ದು, ನೀನು ಕರ್ತನಾದ ಯೇಸು ಕ್ರಿಸ್ತನ ನಂಬಿದ್ರೆ ಮಾತ್ರ ಸಾಕಾಗಲ್ಲ, ಈ ಎಲ್ಲಾ ನಿಯಮನಿಷ್ಠೆಗಳನ್ನ ವಿಧಿಗಳನ್ನ ನೀವೇನ್ ಮಾಡ್ಬೇಕು, ಅನುಸರಿಸಬೇಕು. ಆ ರೀತಿಯಾಗಿ ಅನುಸರಿಸಿದ್ರೆ ಮಾತ್ರ ನಿಮಗೆ ರಕ್ಷಣೆ ಆಗ್ತದೆ ಎಂಬುದಾಗಿ ಅವರು ಹೇಳ್ತಾ ಇದ್ರು. ಈ ಒಂದು ನಂಬಿಕೆಯನ್ನ ಆತನು ಕೆಡವಿ ಹಾಕಿದನು ಎಂಬುದನ್ನ ಅಲ್ಲಿ ಅದರ ಅರ್ಥವನ್ನ ನಾವು ನೋಡುತ್ತೇವೆ. ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಇಲ್ಲಿ ಮೊದಲು ಪೌಲನ ವಿಷಯವಾಗಿ ಸ್ವಲ್ಪ ವಾಯ್ಸ್ ಬ್ರದರ್, ಸ್ವಲ್ಪ ವಾಯ್ಸ್ ಅನ್ನ ಅಡ್ಜಸ್ಟ್ ಮಾಡಿ
ಪೂರ್ಣವಾಗಿ ಅರ್ಥ ಸಾರಿ, ಕ್ಷಮಿಸಿ ದಯಮಾಡಿ ಹೇಳಿದ್ದಕ್ಕೆ. ಈಗ ಯಾಕಂದ್ರೆ ಅಂಕಲ್ ಇಂಟ್ರೆಸ್ಟ್ ಆಗಿದೆ ಕೇಳಲಿಕ್ಕೆ. ಮಧ್ಯದಲ್ಲಿ ಕಟ್ ಆಗುತ್ತೆ ಸ್ವಲ್ಪ. ಇವಾಗ ಬರ್ತದೆ ಒಂದ್ ನಿಮಿಷ ಬರ್ತದೆ, ಮತ್ತೆ ಕಟ್ ಆಗ್ತದೆ. ಕೇಳಿಸ್ತಾ ಇದೆ ಅಂಕಲ್? ಇವಾಗ ಕೇಳಿದ್ರು. ಎಸ್, ನೌ ಇಟ್ಸ್ ಆಲ್ ರೈಟ್. ಓಕೆ, ಆಕ್ಚುಲಿ ಇಲ್ಲಿ ನಾವು ಪೌಲನ ಒಂದು ಹಿಂದಿನ ಅಥವಾ ಮೊದಲನೆಯ ಒಂದು ಸ್ಥಿತಿಯನ್ನ ನಾವು ನೋಡುವಾಗ, ಇಲ್ಲಿ ಪೌಲನು, ಆತನ ಸ್ಥಿತಿ ನಮಗೆಲ್ಲರಿಗೂ ಗೊತ್ತುಂಟು. ಅವನು ಮೊದಲು ನೀತಿಯ ಮೇಲೆ, ತನ್ನ ನೀತಿಯ ಮೇಲೆ ಆತನು ಭರವಸೆ ಇಟ್ಟಂತಹ ವ್ಯಕ್ತಿ. ಆದರೆ ದಮಸ್ಕದ ಮಾರ್ಗದಲ್ಲಿ ಯಾವಾಗ ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ಆತನು ಸಂಧಿಸಿದನು, ಕರ್ತನಾದ ಯೇಸು ಕ್ರಿಸ್ತನನ್ನ ಆತನು ಎದುರುಗೊಂಡನು ಅಥವಾ ಭೇಟಿಯಾದನು, ತದನಂತರ ಅವನು ಎಲ್ಲವನ್ನ ತ್ಯಜಿಸಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ಎಂಬುದಾಗಿ ನೋಡಿ, ಇವೆಲ್ಲವನ್ನು ಸಹ ಆತನು ಕೆಡದಿದ್ದಾನೆ. ನಾವು ಫಿಲಿಪ್ಪಿ ಪತ್ರಿಕೆ ಇದಕ್ಕೆ ಆಧಾರವಾಗಿ 3 ಮತ್ತು 4ನೇ ವಚನ ಓದಿಕೊಳ್ಳೋಣ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 4 ಮತ್ತು 4ರಿಂದ 9 ವಚನ ನಾನು ಓದ್ತೇನೆ. ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸವಿಟ್ಟರೂ ಇಡಬಹುದು, ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೇ ಯೋಚಿಸಬಹುದು. ಹುಟ್ಟಿದ 8ನೆಯ ದಿನದಲ್ಲಿ ನನಗೆ ಸುನ್ನತಿ ಆಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಆದರೆ ನನಗೆ, ನೋಡ್ರಿ 7ನೇ ವಚನದಲ್ಲಿ, ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆನಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನ ಕಳಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ. 9ನೇ ವಚನ, ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನಾಶ್ರಯಿಸದೆ, ನೋಡ್ರಿ, ನಾನು ಕ್ರಿಸ್ತನನ್ನ ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನಾಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ಎಂಬುದಾಗಿ. ಅಂದ್ರೆ ಆತನು ಇಲ್ಲಿ ಇಷ್ಟು ಇಂತಹ ವ್ಯಕ್ತಿ ಈ ಎಲ್ಲವನ್ನ ಮುಂದೆ ವಾಕ್ಯದಲ್ಲಿ ನೋಡ್ತೇವೆ, ಎಲ್ಲವನ್ನು ಸಹ ಲಾಭವಾಗಿಂತಗಳನ್ನೆಲ್ಲವನ್ನ ಕ್ರಿಸ್ತನ ನಿಮಿತ್ತ ಅವನು ಕಸವೆಂದೆನಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, 9ನೇ ವಚನಕ್ಕೆ ನಾವು ಬರುವಾಗ ಆತನ ಉದ್ದೇಶ ಏನೆಂಬುದಾಗಿ ನೋಡುವಾಗ ಕ್ರಿಸ್ತನನ್ನ ಸಂಪಾದಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಆತನು ನೇಮನಿಷ್ಠೆಗಳನ್ನ ಅಥವಾ ಸ್ವನೀತಿಯನ್ನ ಅವನು ಅನುಸರಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಬದಲಾಗಿ ನೀತಿಯನ್ನ, ಅಂದ್ರೆ ದೇವರು ಕೊಡುವಂತಹ ನೀತಿಯನ್ನೇ ಹೊಂದಿ ಕ್ರಿಸ್ತನಿರುವಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ. ಅಂದ್ರೆ ಇವನು ಇವೆಲ್ಲವನ್ನ ಕೆಡವಿ ಈತನ ಕ್ರಿಸ್ತನನ್ನ ಆತನು ಸಂಪಾದಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಹಾಗೆ ಮುಂದಿನ ವರ್ಷದ ಮುಂದೆ ನಾವು ನೋಡುವಾಗ ಕಟ್ಟಿದರೆ ಎಂಬುದಾಗಿ ನೋಡ್ತೇವೆ. ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ನನ್ನನ್ನ ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ ಎಂಬುದಾಗಿ. ಮೊದಲು ಈತನು ಕೆಡವಿದಂಥದ್ದು ಏನೆಂಬುದಾಗಿ ನೋಡುವಾಗ ಅವರಿಗೆ ಇದ್ದಂತಹ ಆ ಒಂದು ನೇಮನಿಷ್ಠೆಗಳಿಂದ ನಮಗೆ ರಕ್ಷಣೆ ಆಗ್ತದೆ ಎಂಬ ಒಂದು ನಂಬಿಕೆ, ಇದನ್ನ ಆತನು ಕೆಡವಿ ಕ್ರಿಸ್ತನ ಮೇಲೆ ಇಟ್ಟಂತಹ ನಂಬಿಕೆಯ ಮುಖಾಂತರವಾಗಿ ರಕ್ಷಣೆ ಎಂಬುದನ್ನ ಅವನು ದೃಢಪಡಿಸಿ ಹೇಳುವಂತದ್ದನ್ನ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮುಂದೆ ನಾವು ನೋಡುವಾಗ ತಿರುಗಿ ಕಟ್ಟಿದರೆ ಎಂಬುದಾಗಿ, ಇದು ಕಟ್ಟುವುದೆಂದರೆ ಎಂಬುದಾಗಿ ನೋಡುವಾಗ ಇವರು ಯೇಸು ಮಾತ್ರ ಸಾಕಾಗೋದಿಲ್ಲ. ಯಾಕಂದ್ರೆ ಧರ್ಮಶಾಸ್ತ್ರ ಬೇಕು, ನೇಮನಿಷ್ಠಗಳನ್ನ ಅನುಸರಿಸಬೇಕು, ಅದರಿಂದ ಮಾತ್ರ ರಕ್ಷಣೆ. ಈ ಒಂದು ವ್ಯವಸ್ಥೆಯನ್ನ ಮತ್ತೆ ಏನಾದ್ರೂ ಕಟ್ಟಿದ್ರೆ ಅದನ್ನ ಅಥವಾ ಅನುಸರಿಸಿದ್ರೆ ಅಲ್ಲಿ ಪೌಲನೇ ಹೇಳ್ತಾ ಇದ್ದಾನೆ, ಹಾಗಾದ್ರೆ ಅಪರಾಧಿ ಯಾರು? ನಿಜವಾದ ಅಪರಾಧಿ ನಾನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಒಂದು ವೇಳೆ ಆತನು ಕೆಡವಿದ್ದನ್ನ, ಯಾಕೆಂದ್ರೆ ಈಗಾಗಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲವನ್ನ ತೀರಿಸಿ, ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಹೀಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ. ಈ ನೂತನ ಪಡಿಸಿದಂಥದ್ದನ್ನ ನಾವು ಬಿಟ್ಟು ಮತ್ತೆ ಹಳೆಯ ಸ್ವಭಾವಕ್ಕೆ ನಾವು ಹೋಗುವುದಾದ್ರೆ ಅಲ್ಲಿ ಅಪರಾಧಿ ಎಂಬುದಾಗಿ ನೋಡುವಾಗ ನಾನೇ ಎಂಬುದಾಗಿ ಆತನು ಹೇಳುವಂಥದ್ದನ್ನ ನೋಡ್ತೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಒಂದು ವೇಳೆ ನಮ್ಮ ದೇವರು
ನಮಗಿದ್ದಂತಹ ಒಂದು ಅಡ್ಡಗೋಡೆಯನ್ನ ಆತ ದೇವರು ಕೆಡವಿ ಹಾಕಿದ್ದಾನೆ. ಆ ಅಡ್ಡಗೋಡೆಯನ್ನ ಕೆಡವಿದ ಮೇಲೆ ನಾವು ನೂತನ ಸೃಷ್ಟಿಗಳಾಗಿದ್ದೇವೆ. ಆತನಿಗೆ ಸಮೀಪರಾಗಿದ್ದೇವೆ. ಆತನ ಸಮಾಧಾನದಲ್ಲಿ ನಾವು ಸೇರಿದ್ದೇವೆ. ಈ ಒಂದು ಸಮಾಧಾನವನ್ನ ಬಿಟ್ಟು, ಆತನಲ್ಲಿರ್ತಕ್ಕಂಥ ಒಂದು ಸಂತೋಷವನ್ನ ಬಿಟ್ಟು, ಆತನು ಕೊಡುವಂತ ಒಂದು ಸಂತೃಪ್ತಿಯನ್ನು ಬಿಟ್ಟು ಮತ್ತೆ ನಮ್ಮ ಒಂದು ಹಳೆಯ ಸ್ವಭಾವಕ್ಕೆ ಹೋಗುವುದಾದರೆ ಮತ್ತೆ ನಾವು ಅಪರಾಧದ ಸ್ಥಾನದಲ್ಲಿ ನಿಲ್ಲುವಂತವರು ಆಗಿದ್ದೇವೆ. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ಇಲ್ಲಿ ಅವನು ಹೇಳುವಂತದ್ದು, ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ನನ್ನನ್ನು ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಉದಾಹರಣೆಗೆ ಇನ್ನೊಂದು ಉದಾಹರಣೆ ನೋಡ್ತೇವೆ. ಒಬ್ಬ ಕೈದಿಯನ್ನ ಒಬ್ಬ ರಾಜನು ಆ ಒಂದು ಸೆರೆಮನೆಯಿಂದ ಬಿಡಿಸಿ ಕಳಿಸ್ತಾನೆ. ಸೆರೆಮನೆಯಿಂದ ಬಿಡಿಸಿ ಕಳಿಸಿದ ಮೇಲೆ ನಂತರ ಆ ಕೈದಿ ಮತ್ತೆ ಸೆರೆಮನೆಗೆ ಹೋಗಿ ಬಾಗಿಲಾಕಂಡ್ರೆ ಇಲ್ಲಿ ಆ ಒಂದು ಅರಸನ ಒಂದು ತಪ್ಪಲ್ಲ ಅಲ್ವಾ? ರಾಜ ಕಳಿಸಿದ ಮೇಲೆ ಅವನು ಸ್ವತಂತ್ರನಾಗಿರಬಹುದು, ಆದ್ರೆ ಮತ್ತೆ ಅವನು ಹೋಗಿ ಸೆರೆಮನೆಗೆ ಬಂಧನದಲ್ಲೇ ನಾನು ಇರ್ತೇನೆ ಎಂಬುದಾಗಿ ತನ್ನನ್ನ ಬಂಧಿಸಿಕೊಂಡ್ರೆ ಬಾಗಿಲು ಹಾಕೊಂಡು ಇಲ್ಲಿ ಅರಸನ ಒಂದು ತಪ್ಪಾಗೋದಿಲ್ಲ. ಹಾಗೆ ಅದೇ ನಮ್ಮ ದೇವರು ಅದೇ ರೀತಿಯಾಗಿ ನಮ್ಮನ್ನ ಪಾಪದ ಒಂದು ಶಕ್ತಿಯಿಂದ ನಮ್ಮನ್ನ ಬಿಡಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಪಾಪವೆಂಬ ಬಂಧನದಿಂದ ನಮ್ಮ ಕೈಯಲ್ಲಿ ಬಿಡಿಸ್ಕೊಳಕ್ ಆಗ್ತಾ ಇರಲಿಲ್ಲ. ಆ ಒಂದು ಪಾಪವೆಂಬ ಕೂಪದಲ್ಲಿ ನಾವು ಸದಾ ಇದ್ದಂಥವರು. ಇದರಿಂದ ನಮಗೆ ಯಾವುದೇ ರೀತಿಯಲ್ಲಿ ನಮ್ಮನ್ನ ಬಿಡಿಸ್ಕೊಳ್ಳಕ್ ಆಗದಂತ ಒಂದು ಸಂದರ್ಭದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಆ ಒಂದು ಬಂಧನದಿಂದ ನಮ್ಮನ್ನ ಬಿಡಿಸಿದ್ದಾನೆ. ಆದ್ರೆ ನಾವು ಮತ್ತೆ ಅದೇ ಬಂಧನಕ್ಕೆ ನಾವು ಬೀಳ್ತೇವೆ, ಅದೇ ಸ್ಥಿತಿಗೆ ನಾವು ಹೋಗ್ತೇವೆ ಎಂಬುದಾಗಿ ನಾವು ಯೋಚಿಸುವುದಾದರೆ ಅದು ನಮ್ಮ ಆಯ್ಕೆಯಾಗಿರುವಂತದ್ದಾಗಿದೆ. ಆದ್ರೆ ದೇವರ ಆಯ್ಕೆ ಇರುವುದೇ ಇಲ್ಲ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಒಂದು ವೇಳೆ ನಾವು ಹಳೆಯ ಸ್ಥಿತಿಗೆ ಹೋಗುವುದಾದರೆ ಅಲ್ಲಿ ನಾನೇ ಅಥವಾ ನಾವೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತವರು ಆಗಿದ್ದೇವೆ. ಅಲ್ಲಿ ವಾಕ್ಯ ನಾವು ನೋಡ್ತೇವೆ, ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ ಎಂಬುದಾಗಿ. ಅಂದ್ರೆ ನಾನೇ ಅಪರಾಧಿ ಅಥವಾ ಅಪರಾಧಿ ಎಂಬುದಾಗಿ ನೋಡುವಾಗ ದೇವರ ಗಡಿಯನ್ನ ದಾಟುವಂಥದ್ದು ಅಥವಾ ದೇವರ ಸಂಗತಿಗಳನ್ನ ನಾವು ತಿಳಿದಿದ್ದರೂ ಸಹ, ದೇವರ ಪ್ರೀತಿಯನ್ನ ನಾವು ಅರಿತಿದ್ದರೂ ಸಹ, ದೇವರು ನಮಗೋಸ್ಕರವಾಗಿ ಮಾಡಿದಂತಹ ಆ ಒಂದು ತ್ಯಾಗವನ್ನ, ಆ ಬಲಿದಾನವನ್ನ, ಆ ಒಂದು ಅಮೂಲ್ಯವಾದಂತಹ ಶ್ರೇಷ್ಠ ಕಾರ್ಯಗಳನ್ನ ನಾವು ತಿಳಿದಿದ್ರೂ ಸಹ ಅದನ್ನ ನಾವು ಮೀರಿ ನಡೆಯುವಂಥದ್ದೇ ಈ ಅಪರಾಧ, ದೊಡ್ಡ ಅಪರಾಧವಾಗಿದೆ. ಅದನ್ನ ಮೀರುವಂಥದ್ದೇ, ದೇವರು ಹಾಕಿದಂತ ಗಡಿಯನ್ನ ದಾಟದೆ ದೊಡ್ಡ ಒಂದು ಅಪರಾಧದ ಒಂದು ಸ್ಥಿತಿಯಾಗಿದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ನಾವು ರೋಮಪುರ 4ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೇವೆ. ರೋಮಪುರ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿ, ಯಾಕೆಂದರೆ ಧರ್ಮಶಾಸ್ತ್ರವು ಜನರನ್ನ ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು, ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರಣವೆಂಬುದಲ್ಲ. ಅಂದ್ರೆ ನಮಗೆ ಧರ್ಮಶಾಸ್ತ್ರ ಬೇಡ ಅಂತಲ್ಲ. ಹೌದು, ನಾವು ಧರ್ಮಶಾಸ್ತ್ರವನ್ನ ಅನುಸರಿಸಿದ್ರೆ ಮಾತ್ರ ನಮಗೆ ರಕ್ಷಣೆ ಅಂತಲ್ಲ. ಅಥವಾ ಪೌಲನು ಹೇಳುವಂತದ್ದು ಏನೆಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ರಕ್ಷಣೆ. ಹಾಗಾಗಿ ನಮಗೆ ಧರ್ಮಶಾಸ್ತ್ರ ಬೇಡ ಅಂತಲ್ಲ. ಯಾಕೆಂದ್ರೆ ಧರ್ಮಶಾಸ್ತ್ರ ಇಲ್ಲದೆ ಇದ್ರೆ ನಮ್ಮ ತಪ್ಪು ಏನೆಂಬುದಾಗಿ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅದನ್ನೆಲ್ಲಿ ಹೇಳುವಂಥದ್ದು, ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರೋಣವೆಂಬುದು ಇಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಅದು ಒಂದನ್ನು ತಪ್ಪಿದ್ರು ಸಹ ಅಪರಾಧಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಇಲ್ಲಿ ಆತನು ಹೇಳುವಂತದ್ದು ಗಲಾತ್ಯ ಪತ್ರಿಕೆಯಲ್ಲಿ, ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ನನ್ನನ್ನೇ ನಾನು ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನೆ ಎಂಬುದಾಗಿ. ಅಂದ್ರೆ ತಿರುಗಿ ನಾವು ಹಳೆಯ ಸ್ವಭಾವಕ್ಕೆ ಅವನು ಹೋಗುವಂತವರು ಆಗಿರಬಾರದು. ಯಾಕೆಂತಂದ್ರೆ ಇದು ಕೃಪಾ ಕಾಲದಲ್ಲಿ ನಾವು ದೇವರು ನಮಗೆ ಕೃಪೆಯ ಮೇಲೆ ಕೃಪೆಯನ್ನ ದೇವರು ನಮಗೆ ಕೊಡುವಂತನಾಗಿದ್ದಾನೆ. ಧರ್ಮಶಾಸ್ತ್ರ ಹೇಳ್ತಾ ಇತ್ತು, ಅದು ಮಾನವನ ಪ್ರಯತ್ನದಿಂದ ನಡೀತೈತೆ ಎಂಬುದಾಗಿ, ತನ್ನನ್ನು ತಾನು ತೋರ್ಪಡಿಸ್ಕೊಳ್ತಾ ಇದ್ದಾನೆ, ವ್ಯಕ್ತಪಡಿಸ್ಕೊಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಕೃಪೆಯ ಕಾಲದಲ್ಲಿ ನಾವು ನೋಡುವಾಗ ಅದು ಕೃಪೆ ದೇವರಿಂದ ನಮಗೆ ಉಚಿತವಾಗಿ, ಯಾವುದೇ ಯೋಗ್ಯತೆ ಇಲ್ಲದಂತಹ ನಮಗೆ ಅದು ಕೊಡಲ್ಪಟ್ಟದ್ದಾಗಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಧರ್ಮಶಾಸ್ತ್ರ ಅದು ಭಯವನ್ನ ತರುವಂತದ್ದಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಆದ್ರೆ ನಮ್ಮ ದೇವರ ಕೃಪೆ ಅದು ನಮಗೆ ಪ್ರೀತಿಯನ್ನ ತೋರಿಸುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಧರ್ಮಶಾಸ್ತ್ರ ಅದು ಕೆಲಸಗಳ ಮೇಲೆ ಅದು ಆಧಾರವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ರೆ ಕೃಪೆ ಅದು ನಂಬಿಕೆಯ ಮೇಲೆ ಆಧಾರವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಅದು ನಂಬಿಕೆಯನ್ನ ಹುಟ್ಟಿಸುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಧರ್ಮಶಾಸ್ತ್ರ ಅದು ಸಂಪಾದನೆ ಅಥವಾ ಅನೇಕ ಕೆಲಸ ಕಾರ್ಯಗಳನ್ನ, ನೀತಿ ನಿಯಮಗಳನ್ನ ಅವರು ಅನುಸರಿಸಬೇಕೆಂಬುದಾಗಿ ಅದು ಹೇಳುವಂತದ್ದಾಗಿದೆ. ಆದ್ರೆ
ಕೃಪೆಯಲ್ಲಿ ಅದು ಸ್ವೀಕೃತವಾಗುವಂತದ್ದನ್ನ ಅಥವಾ ಸ್ವೀಕಾರ ಪಡಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಧರ್ಮಶಾಸ್ತ್ರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರು ಸಹ ಅಲ್ಲಿ ಖಂಡನೆ ಆಗ್ತಾ ಇತ್ತು, ಶಿಕ್ಷೆ ಆಗ್ತಾ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ರೆ ನಮ್ಮ ಈ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಅದು ನಮ್ಮನ್ನ ಕ್ಷಮಿಸುವಂತದ್ದು ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಧರ್ಮಶಾಸ್ತ್ರ ಅದು ಹೊರಗಿನ ಒಂದು ನಿಯಮಗಳನ್ನ ಅದು ತೋರ್ಪಡಿಸುವಂತದ್ದಾಗಿತ್ತು ಅಥವಾ ವ್ಯಕ್ತಪಡಿಸುವಂತದ್ದಾಗಿತ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ರೆ ಕೃಪೆ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮೇಲೆ ಆತನ ಒಂದು ಕೃಪೆ ನಮ್ಮನ್ನ ಒಳಗಿನ ಬದಲಾವಣೆಗಳನ್ನ ಅದು ಮಾಡುವಂತದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಇಲ್ಲಿ ಪೌಲನು ಹೇಳುವಂತದ್ದು, ನಾನು ಕೆಡವಿದ್ದನ್ನ, ಯಾಕಂದ್ರೆ ಇದು ಬೇಡ ಅಂತ ಹೇಳಿದ್ವಿ, ಮತ್ತೆ ನೀವು ನಾನು ಅದನ್ನೇ ಮಾಡ್ತೀನಿ ಅಂತಂದ್ರೆ ನಾನೇನಾಗ್ತೇನೆ, ಅಪರಾಧಿ ಆಗ್ತೇನೆ ಎಂಬುದಾಗಿ ಆತನು ಹೇಳುವಂತ ನಾವು ನೋಡ್ತೇವೆ. ಇದರಿಂದ ನಾವು ಕಲಿಯುವಂತ ಆತ್ಮಿಕ ಪಾಠ ಏನೆಂಬುದಾಗಿ ನಾವು ನೋಡುವಾಗ, ರಕ್ಷಣೆ ನಾವು ಸಂಪಾದಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಎಫೆಸ ಪತ್ರಿಕೆ 2:8-9 ನಾವು ಈಗಾಗಲೇ ನೋಡಿದ ಹಾಗೆ ಕೃಪೆಯಿಂದಲೇ ನಮಗೆ ಏನಾಗಿದೆ, ರಕ್ಷಣೆ ಉಂಟಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ತೀತನ ಪತ್ರಿಕೆಯಲ್ಲೂ ಸಹ ನಾವು ನೋಡುತ್ತೇವೆ, ನಾವು ಮಾಡಿದಂತಹ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದ ನಮಗೆ ರಕ್ಷಣೆ ಆಗಲಿಲ್ಲ ಎಂಬುದಾಗಿ ನೋಡ್ತೇವೆ. ತೀತನ ಪತ್ರಿಕೆ ಅದರ 3ನೇ ಅಧ್ಯಾಯ ಅಂತ 3:5 ನಾವು ನೋಡ್ತೇವೆ, ನಾನು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ ಆತನ ಕರುಣೆಯಲ್ಲಿ ಎಂಬುದಂದ್ರೆ, ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದ ನಮಗೆ ರಕ್ಷಣೆ ಇಲ್ಲ. ಆತ ನೋಡಿ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನ ರಕ್ಷಿಸಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಒಂದು ರಕ್ಷಣೆ ನಾವು ಸಂಪಾದಿಸಿಕೊಳ್ಳುವಂಥದ್ದಲ್ಲ, ದೇವರು ನಮ್ಮ ಉಚಿತವಾಗಿ ಆತನ ಒಂದು ಕೃಪೆಯ ಮುಖಾಂತರವಾಗಿ ನಮ್ಮನ್ನ ರಕ್ಷಿಸುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ದೇವರ ಕೃಪೆ ನಮಗೆ ಪಾಪ ಮಾಡಲು ಅವಕಾಶ ಕೊಡುವುದಿಲ್ಲ ಎಂಬುದಾಗಿ ಸಹ ನಾವು ನೋಡ್ತೇವೆ. ಕೃಪೆ ನಮ್ಮನ್ನ ಬದಲಾಯಿಸುತ್ತದೆ, ಆಕ್ಚುಲಿ ನಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡ್ತದೆ. ಅಂತಂದ್ರೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರು ಎಂಬುದಾಗಿ ರೋಮಾಪುರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಅಂದ್ರೆ ನಮ್ಮನ್ನ ಪಾಪ ಮಾಡೋದಕ್ಕೆ ಕೃಪೆ ಅವಕಾಶ ಕೊಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮಾತ್ರವಲ್ಲ, ಈ ಒಂದು ವಾಕ್ಯಗಳನ್ನು ನಾವು ನೋಡುವಾಗ ನಾವು ಯಾವುದೇ ಕಾರಣಕ್ಕೂ ಸಹ ಹಿಂದಕ್ಕೆ ಅಥವಾ ಹಿಂಜಾರಬಾರದು ಎಂಬುದಾಗಿಯೂ ಸಹ ಇದರ ಒಂದು ಆತ್ಮಿಕ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ನಾನು ಕೆಡವದನ್ನ ತಿರುಗಿ ಕಟ್ಟಿದರೆ ಎಂಬುದಾಗಿ ನಾನು ನೋಡ್ತೇವೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಹಿಂಜಾರಬಾರದು, ದೇವರಿಗಾಗಿ ವೈರಾಗ್ಯವಾಗಿ, ದೇವರ ಕರ್ತನಿಗಾಗಿ ನಾವು ವೈರಾಗ್ಯವಾಗಿ ನಿಲ್ಲಬೇಕು ಎಂಬುದನ್ನ ಅದು ಸ್ಪಷ್ಟಪಡಿಸುವಂತದ್ದು ನಾವು ನೋಡ್ತೇವೆ. ಹಿಂದಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ಇಸ್ರಾಯೇಲರು ಐಗುಪ್ತದಿಂದ ಬಿಡುಗಡೆ ಆದ್ರು, ದೇವರು ಐಗುಪ್ತದಿಂದ ಅವ್ರನ್ನ ಬಿಡಿಸ್ಕೊಂಡು ಬಂದ್ರು. ತದನಂತರ ಮತ್ತೆ ಅವ್ರನ್ನ ಐಗುಪ್ತಕ್ಕೆ ಹೋಗಿ ಎಂಬುದಾಗಿ ಅವರು ಹೇಳಲಿಲ್ಲ. ಅದೇ ನಾವು ಈಕೆಯ ಕುರಿತಾಗಿ ಲೋಟನ ಹೆಂಡತಿಯನ್ನ ನಾವು ನೋಡುವಾಗ ಅವಳು ಏನ್ ಮಾಡಿದ್ಲು, ಹಿಂದಕ್ಕೆ ತಿರುಗಿ ನೋಡಿದಾಗ ಆಕೆ ಏನಾದ್ಲು ಎಂಬುದಾಗಿ ನಮಗೆ ಗೊತ್ತುಂಟು. ಆಕೆಯು ಉಪ್ಪಿನ ಕಂಬವಾದಳು ಎಂಬುದಾಗಿ ನಾವು ನೋಡ್ತೇವೆ. ನಾವು ಲೂಕನ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡುವಾಗ, ಆ ಲೋಟನ ಹೆಂಡತಿಯನ್ನು ನೀವು ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಅಂದ್ರೆ ನಾವು ಯಾವಾಗ ಕರ್ತನ ಒಂದು ಸಹವಾಸವನ್ನ ನಾವು ಬಿಟ್ಟು ಹಿಂದೆ ಜಾರ್ತೀವೋ ಅಥವಾ ನಾವು ಕೆಡವಿದ್ದನ್ನ ತಿರುಗಿ ಕಟ್ಟಲಿಕ್ಕೆ ನಾವು ಪ್ರಯತ್ನ ಪಡ್ತೀವೋ, ಆವಾಗ ಖಂಡಿತವಾಗ್ಲೂ ನಾವು ಬೀಳುವಂತವರು ಆಗಿದ್ದೇವೆ, ಪಾಪದ ಸೆಳವಿಗೆ ಸಿಕ್ಕಿಕೊಳ್ಳುವಂತವರು ಆಗಿದ್ದೇವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಕೃಪೆ ನಮ್ಮನ್ನ ಆ ಒಂದು ಸೆಳವಿಗೆ ಸಿಕ್ಕದ ಹಾಗೆ ನಮ್ಮನ್ನ ನೋಡಿಕೊಳ್ಳುವಂತದ್ದಾಗಿದೆ. ಹಾಗಾಗಿ ನಾವು ಎಚ್ಚರದಿಂದ ಇರುವಂತವರು ಆಗಿರಬೇಕು. ಮಾತ್ರವಲ್ಲ, ಇನ್ನೊಂದು ಅರ್ಥವನ್ನ ನಾವು ನೋಡುವಾಗ ಇದರಲ್ಲಿ ಧಾರ್ಮಿಕ ಆಚರಣೆ ಮಾತ್ರ ನಮಗೆ ಜೀವನವಲ್ಲ, ಧಾರ್ಮಿಕ ಆಚರಣೆಯಿಂದ ಮಾತ್ರ ನಮಗೆ ರಕ್ಷಣೆ ಅಲ್ಲ. ಬದಲಾಗಿ, ಯಾಕೆಂದ್ರೆ ಪರಿಸರನ ನೋಡುವಾಗ ಅವರು ಅವರ ಒಂದು ನೀತಿ ನಿಯಮಗಳನ್ನ ಅವರು ಪ್ರೀತಿಸಿದ್ರು, ಅವರ ಒಂದು ನಿಯಮಗಳನ್ನ ಅನುಸರಿಸಿದ್ರು. ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ನಾವು ನೋಡ್ತೇವೆ, ಆಕ್ಚುಲಿ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ ನಾವು ಸಂಪೂರ್ಣವಾಗಿ ಓದುವಾಗ ನಮಗೆ ಗೊತ್ತಾಗ್ತದೆ ಅವರು ಯಾವ ಕ್ರಿಯೆಗಳನ್ನ ಯಾವ ರೀತಿಯಲ್ಲಿ ಅವರು ಮಾಡಿದ್ರು ಎಂಬುದಾಗಿ, ಅವರು ಎಲ್ರ ಮುಂದೆ ತಮ್ಮನ್ನ ತೋರ್ಪಡಿಸ್ಕೊಳ್ತಿದ್ರು ಎಂಬುದಾಗಿ, ಮಾನ ಸನ್ಮಾನಗಳನ್ನ ಅವರು ಬಯಸ್ತಿದ್ರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಂತಹ ಒಂದು ಸ್ಥಿತಿಯಾಗಿತ್ತು. ಅಂದ್ರೆ ಅವರು ಧಾರ್ಮಿಕ ಆಚರಣೆಯನ್ನ ಅಥವಾ ರೀತಿ ನಿಯಮಗಳನ್ನ ಅವರು ಹೆಚ್ಚಾಗಿ ಪ್ರೀತಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಾದರೂ ನಮಗೆ ದೇವರೊಂದಿಗೆ ಇರ್ತಕ್ಕಂಥ ಒಂದು ಸಂಬಂಧವನ್ನ, ಆತನೊಂದು ಪ್ರೀತಿಯನ್ನ ಅವನು ವ್ಯಕ್ತಪಡಿಸಿ ಬೋಧಿಸಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಇಲ್ಲಿ ಆತನ ಹೇಳುವಂತದ್ದು ಇದೇ ಮಾತು, ನಾವು ಕೆಡವಿದ್ದನ್ನ ತಿರುಗಿ
ನಾವು ಎಂದಿಗೂ ಕಟ್ಟಬಾರದು ಎಂಬುದಾಗಿ. ಆಮೇಲೆ ಇನ್ನೊಂದು ಸಂಗತಿ, ನಿಜವಾದಂತಹ ಒಂದು ನಂಬಿಕೆ, ಈ ವಾಕ್ಯದಲ್ಲಿ ನಾವು ನೋಡುವಾಗ ಇದರ ಅರ್ಥ ನಿಜವಾದಂತಹ ಒಂದು ನಂಬಿಕೆ ಅದು ವಿಧೇಯತೆಯನ್ನ ಉಂಟು ಮಾಡುವಂತದ್ದು ಆಗಿದೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ವಾ? ನಮ್ಗೆ ಯಾಕೆಂದ್ರೆ ಒಳ್ಳೆಯ ಕಾರ್ಯಗಳು ರಕ್ಷಣೆಯ ಮೂಲವಲ್ಲ, ಬದಲಾಗಿ ಅದು ರಕ್ಷಣೆಯ ಫಲ. ಯಾಕಂದ್ರೆ ನಮ್ಗೆ ಬರೀ ನಾವು ಒಳ್ಳೆ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಗೆ ರಕ್ಷಣೆ ಆಗೋದಿಲ್ಲ. ನಾವು ರಕ್ಷಿಸಲ್ಪಟ್ಟದ್ರಿಂದ ಅದರಿಂದ ಫಲವನ್ನ ದೇವರು ಎದುರು ನೋಡುವಂತವನು ಆಗಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಅದನ್ನ ನೋಡ್ತೇವೆ. 2:17. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗೆಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆಯುಂಟು ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು ಎಂಬುದಾಗಿ. ಅಂದ್ರೆ ದೇವರು ನಮ್ಗೆ ರಕ್ಷಣೆಯನ್ನ ಕೊಟ್ಟಿದ್ದಾನೆ. ಆ ಒಂದು ರಕ್ಷಣೆಯ ಒಂದು ಫಲ ಏನಾಗಿದೆ ಎಂಬುದಾಗಿ ನೋಡುವಾಗ ಒಳ್ಳೆಯ ಕಾರ್ಯಗಳು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮನ್ನು ನಾವು ಪರೀಕ್ಷಿಕೊಳ್ಳೋಣ. ಈ ಒಂದು ದಿನದಲ್ಲಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮ ಒಂದು ಸ್ಥಿತಿ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ. ಒಂದು ವೇಳೆ ನಾನು ನನ್ನ ಒಂದು ರಕ್ಷಣೆಗೆ ಯೇಸುವನ್ನೇ ಸಂಪೂರ್ಣವಾಗಿ ನಾನು ನಂಬಿದ್ದೇನಾ ಎಂಬುದಾಗಿ ನಮ್ಮನ್ನ ಪ್ರಶ್ನೆ ಮಾಡಿಕೊಳ್ಳುವಂತರಾಗಿರೋಣ. ಮಾತ್ರವಲ್ಲ, ನಾನು ಇನ್ನು ಒಳ್ಳೆಯ ಕೆಲಸಗಳ ಮೇಲೆಯೇ ನಾನು ಭರವಸೆ ಇಟ್ಟಿದ್ದೇನಾ ಎಂಬುದಾಗಿ. ಮಾತ್ರವಲ್ಲ, ಕ್ರಿಸ್ತನು ಕೆಡವಿ ಹಾಕಿದಂತಹ ಹಳೆಯ ಒಂದು ಜೀವಿತವನ್ನ ನಾನು ಮತ್ತೆ ಕಟ್ಟುವಂತಹ ಒಂದು ಸ್ಥಿತಿಯಲ್ಲಿ ನಾನು ಇದ್ದೇನೆ ಎಂಬುದಾಗಿ. ಯಾಕೆಂತಂದ್ರೆ ಯಾಕೆಂತಂದ್ರೆ ನಾವು ದೇವರು ಈ ಎಲ್ಲವನ್ನ ಆತನು ಕೆಡವಿದ್ದಾನೆ. ಅವೆಲ್ಲ ಹಳೆಯ ಸ್ವಭಾವವನ್ನ ತೆಗೆದುಹಾಕಿದ್ದಾನೆ, ನಮಗೆ ನೂತನ ಸ್ವಭಾವವನ್ನ ಕೊಟ್ಟಿದ್ದಾನೆ. ಆ ಒಂದು ನೂತನ ಸ್ವಭಾವದಲ್ಲೇ ನಾವು ಇದ್ದೇವಾ, ಅಥವಾ ಹಳೆಯ ಒಂದು ಸ್ಥಿತಿಯಲ್ಲೇ ನಮ್ಮ ಒಂದು ಜೀವಿತ ಇದೆಯಾ, ಅಥವಾ ನಾವು ದೇವರು ಕೆಡವಿದ್ದನ್ನ ನಾವು ಮತ್ತೆ ಕಟ್ಟುವಂತವರು ಆಗಿದ್ದೇವಾ ಎಂಬುದನ್ನ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳುವಂತರಾಗಿರೋಣ. ಮಾತ್ರವಲ್ಲ, ಕೃಪೆಯನ್ನ ಪಾಪ ಮಾಡ್ಲಿಕ್ಕೋಸ್ಕರವಾಗಿ ಬಳಸ್ತಾ ಇದ್ದೇವಾ, ಅಥವಾ ಪರಿಶುದ್ಧ ಜೀವಿತವನ್ನ ಜೀವಿಸೋದಕ್ಕೋಸ್ಕರವಾಗಿ, ಪರಿಶುದ್ಧ ಜೀವಿತದ ಒಂದು ಪ್ರೇರೇಪಣೆಗಾಗಿ ನಾವು ಬಳಸ್ತಾ ಇದ್ದೇವಾ ಎಂಬುದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಒಂದು ಕ್ರಿಸ್ತಿಯ ಜೀವಿತವನ್ನ ನಾವು ಜೀವಿಸುವಂತವರು ಆಗಿರೋಣ. ಕೊನೆಯದಾಗಿ ಆ ವಾಕ್ಯವನ್ನ ಓದಿ ನಾನು ಮುಗಿಸ್ತೇನೆ. ಮತ್ತೆ ಅದೇ 2ನೇ ಅಧ್ಯಾಯ 17 ಮತ್ತು 18ನೇ ವಚನ. ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತರೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ನಾವು ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನು ಪಾಪಕ್ಕೆ